ಕೇವಲ 3 ತಿಂಗಳ ಹಿಂದೆಯಷ್ಟೇ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಯುವತಿಯೊಬ್ಬಳು ತನ್ನ ಜನ್ಮ ದಿನದಂದೇ ನೇಣಿಗೆ ಶರಣಾದ ದಾರುಣ ಘಟನೆ ಬೆಳಗಾವಿಯ ಅಜಂ ನಗರದ ಹಾಸ್ಟೆಲ್ನಲ್ಲಿ ನಡೆದಿದೆ. ಸಾವಿಗೆ ಶರಣಾದ ಯುವತಿಯನ್ನ ಹುಕ್ಕೇರಿ ತಾಲೂಕಿನ ಕಟಾಬಳ್ಳಿ ಗ್ರಾಮದ ಕಾವೇರಿ ಉಮೇಶ್ ನಾಯಕ್ 21 ವರ್ಷ ಎಂದು ಗುರುತಿಸಲಾಗಿದೆ. ಈ ಯುವತಿ ಅಂತಿಮ ವರ್ಷದ BSc ಓದುತ್ತಿದ್ದಳು. ದಿಢೀರ್ ಆತ್ಮಹತ್ಯೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿದ್ದುಕೊಂಡು ಯುವತಿ ವ್ಯಾಸಂಗ ಮಾಡ್ತಿದ್ದಳು. ಎಲ್ಲ ಎಂಗೇಜ್ಮೆಂಟ್ ಆಗಿ 3 ತಿಂಗಳು ಆಗಿತ್ತು. ಇವತ್ತು ಬರ್ತ್ಡೇ ಇತ್ತು. 3 ತಿಂಗಳು ಆಯ್ತು. ಫೆಬ್ರವರಿ ಆಗಿತ್ತು. ನೀನು ಮಾತಾಡಿದ್ರು. ಇತ್ತೀಚೆಗೆ ಆಕೆಯ ಕುಟುಂಬಸ್ಥರು ಪೊಲೀಸ್ ಪೇದೆಯೊಬ್ಬರ ಜೊತೆ ಮದುವೆ ನಿಶ್ಚಯ ಮಾಡಿದ್ರು. APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಘಟನಾ ಸ್ಥಳಕ್ಕೆ CPI ಉಸ್ಮಾನ್ ಆವತಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾವೇರಿ ನಾಯ್ಕ BSc ಫೈನಲ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿನಿ. ಅವಳು ಸುಸೈಡ್ ಮಾಡ್ಕೊಂಡಿದ್ದಾಳೆ. ಅವಳ ಊರು ಒಡ್ಡಮೂರಿ ಹತ್ತಿರ ಕಟಾಬಳ್ಳಿ. ಕಾವೇರಿ ನಾಯ್ಕ್ ಏನು ರೀಸನ್ ಗೊತ್ತಾಗಿಲ್ಲ. ಸಂಜೆ 4 ಗಂಟೆಗೆ ಹೋಗಿ ಅಡುಗೆ ಅವರು ಬಾಗಿಲ ಬಡಿದಾಗ ಅಲ್ಲಿ ಬಾಗಿಲ ತೆಗೆದಿಲ್ಲ. ಅವಾಗ ಗೊತ್ತಾಗಿತ್ತು. BSc ಫೈನಲ್ ಇಯರ್ RLS ಕಾಲೇಜ್ ಬೆಳಗಾವಿ. ಒಳ್ಳೆಯವರಿದ್ದರು, ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿನಿ. ಒಳ್ಳೆ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಿದ್ರು. ಪ್ರತಿಭಾವಂತ ವಿದ್ಯಾರ್ಥಿ. ಹಾಸ್ಟೆಲಲ್ಲಿ 3 ವರ್ಷದಿಂದ ಇದ್ದರು. ಈಗ ಇನ್ನೊಂದು 2 ವರ್ಷದಲ್ಲಿ 2 ತಿಂಗಳಲ್ಲಿ ಮುಗಿತಾ ಇತ್ತು ಕೋರ್ಸ್. ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ಬಸವರಾಜ್ ಕುರಿಯೋಲಿ. ಥ್ಯಾಂಕ್ ಯು.